ಆಷಾಢ ಮಾಸದ ವಿಶೇಷತೆ, ಅದರ ಹಿಂದಿರುವಂತಹ ಸಂಪ್ರದಾಯ, ಕೃಷಿಯ ಮಹತ್ವ, ಪ್ರಕೃತಿಯ ಸಂದೇಶ, ಹಾಗೆ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಅನ್ನೋ ನಂಬಿಕೆ ಇದೆ. ರೈತನನ್ನ ಅನ್ನದಾತ ಅಂತ ಹೇಳಿ ಗೌರವದಿಂದ ಕರೆಯಲಾಗತ್ತೆ. ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಭಗವಂತ ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಒಂದು ಪುಟ್ಟ ಮಗು ತನ್ನ ಅಜ್ಜಿಯನ್ನ ಕೇಳುತ್ತಂತೆ, ಅಜ್ಜಿ, ಆಷಾಢ ಬಂದ್ರೆ ಯಾಕೆ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಇಲ್ಲ? ಆಗ ಅಜ್ಜಿ ನಗ್ತಾ ಹೇಳ್ತಾರಂತೆ, ಆಷಾಢ ಅಂದ್ರೆ ಕೇವಲ ಮಳೆಯಲ್ಲ, ಅದು ಭೂಮಿಯ ನಗು, ರೈತನ ಭರವಸೆ, ಪ್ರಕೃತಿಯ ಹೊಸ ಆರಂಭ, ಹಾಗೆ ದೇವರ ಆಶೀರ್ವಾದವನ್ನ ನೆನಪಿಸುವಂತಹ ಪವಿತ್ರ ಸಮಯ. ಒಂದು ಮಳೆಹನಿ, ಒಂದು ಹಸಿರು ಚಿಗುರು, ಒಂದು ರೈತನ ನಗು, ಇವೆಲ್ಲವೂ ಒಂದು ವಿಶೇಷ ತಿಂಗಳ ಕಥೆಯನ್ನ ಹೇಳ, ಅದೇ ಆಷಾಢ ಮಾಸ. ಆದ್ರೆ ಆಷಾಢ ಮಾಸ ಬಂದ್ರೆ ಎಷ್ಟೋ ಜನ ಹೇಳ್ತಾರ, ಈ ತಿಂಗಳಲ್ಲಿ ಶುಭ ಕಾರ್ಯ ಮಾಡಬಾರ್ದು, ಹೊಸ ಮನೆಗೆ ಹೋಗ್ಬಾರ್ದು, ಮದುವೆ ಕಾರ್ಯ ಮಾಡಬಾರ್ದು ಅಂತ. ಅದು ಯಾಕೆ? ಇದು ಕೇವಲ ಮೂಢನಂಬಿಕೆನಾ ಅಥವಾ ಇದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದ ವಿಶೇಷತೆ, ಅದರ ಹಿಂದಿರುವಂತಹ ಸಂಪ್ರದಾಯ, ಕೃಷಿಯ ಮಹತ್ವ, ಪ್ರಕೃತಿಯ ಸಂದೇಶ, ಹಾಗೆ ಪ್ರತಿಯೊಬ್ಬರು ಕಲಿಯಲೇಬೇಕಾದಂತ ಜೀವನದ ಅಮೂಲ್ಯವಾದಂತಹ ಪಾಠ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಒಂದು ಒಳ್ಳೆ ಟೀ ಅಥವಾ ಕಾಫಿ ಜೊತೆ ಈ ಒಂದು ಆಷಾಢ ಮಾಸದ ಅದ್ಭುತ ಪಯಣವನ್ನ ಆರಂಭಿಸೋಣ. ಮೊದಲನೇದಾಗಿ ಆಷಾಢ ಮಾಸ ಅಂದ್ರೆ ಏನು ಅಂತ ನೋಡೋಣ. ಭಾರತೀಯ ಪಂಚಾಂಗದಲ್ಲಿ ಪ್ರತಿಯೊಂದು ತಿಂಗಳಿಗೂ ತನ್ನದೇ ಆದಂತಹ ವಿಶೇಷತೆ ಇದೆ. ಅವುಗಳಲ್ಲಿ ಅತ್ಯಂತ ಮಹತ್ವದ ತಿಂಗಳು ಅಂತ ಹೇಳಿದ್ರೆ ಅದು ಆಷಾಢ ಮಾಸ. ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನೆಯ ಆಧಾರಗಳ ಮೇಲೆ ರೂಪುಗೊಂಡಿರುವಂತಹ ಹಿಂದೂ ಪಂಚಾಂಗದಲ್ಲಿ ಜ್ಯೇಷ್ಠ ಮಾಸದ ನಂತರ ಬರುವಂತಹ ತಿಂಗಳೇ ಆಷಾಢ ಮಾಸ. ಈ ಟೈಮಲ್ಲಿ ಸಾಮಾನ್ಯವಾಗಿ ಮಳೆಗಾಲ ಆರಂಭ ಆಗಿರುತ್ತೆ. ಪ್ರಕೃತಿ ಹೊಸ ಜೀವವನ್ನು ಪಡ್ಕೊಂಡಿರುತ್ತೆ. ಹೊಲಗಳೆಲ್ಲ ತುಂಬ ಹಸಿರಿನಿಂದ ಕೂಡಿರುತ್ತೆ. ರೈತರ ಜೀವನದಲ್ಲಿ ಹೊಸ ಆಶೆ ಕೂಡ ಮೂಡಿರುತ್ತೆ. ಆಷಾಢ ಅಂದರೆ ಪ್ರಕೃತಿಯ ಸಂಭ್ರಮದ ಹಬ್ಬ. ಧಾರಾಕಾರ ಮಳೆ, ಹಚ್ಚ ಹಸಿರಿನಿಂದ ಕೂಡಿರುವಂಥ ತಂಪಾದ ವಾತಾವರಣ, ಮಣ್ಣಿನ ಪರಿಮಳ ಇವೆಲ್ಲ ಸೇರಿ ಭೂಮಿಯೇ ಒಂದು ಹೊಸ ಜೀವ ಪಡೆದಂತೆ ಕಾಣ್ತಾ ಇರುತ್ತೆ. ಆಷಾಢ ಮಾಸ ಕೇವಲ ಒಂದು ತಿಂಗಳಲ್ಲ, ಅದು ಪ್ರಕೃತಿಯ ನಗು, ರೈತನ ಆಸೆ, ಹಾಗೆ ಜೀವನಕ್ಕೆ ಹೊಸ ಚೈತನ್ಯ ನೀಡುವಂಥ ಸುಂದರ ಋತು ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಆಷಾಢ ಮಾಸದಲ್ಲಿ ಪ್ರಕೃತಿ, ಕೃಷಿ, ಆರೋಗ್ಯ, ಆಧ್ಯಾತ್ಮಿಕ ಜೀವನವನ್ನು ಸಮತೋಲನಗೊಳಿಸುವಂಥ ಒಂದು ವಿಶೇಷವಾದ ಕಾಲ ಅಂದರೂ ತಪ್ಪಾಗೋದಿಲ್ಲ. ಇನ್ನು ಆಷಾಢ ತಿಂಗಳು ಯಾಕೆ ವಿಶೇಷ ಅನ್ನೋದಾದರೆ, ಈ ಮಾಸದಲ್ಲಿ ಬೇಸಿಗೆಯ ಬಿಸಿಲಿನ ನಂತರ ಮೊದಲ ಮಳೆ ಭೂಮಿಯನ್ನು ತಂಪಾಗಿಸುತ್ತೆ. ಹಾಗೆಯೇ ಮಳೆಯ ಸದ್ದು ಇಡೀ ಪ್ರಕೃತಿಗೆ ಹೊಸ ಉತ್ಸಾಹವನ್ನು ನೀಡುತ್ತೆ. ಈ ತಿಂಗಳು ರೈತರಿಗೆ ಅತ್ಯಂತ ಮಹತ್ವದ್ದು. ಮಳೆಯ ನಿರೀಕ್ಷೆಯಲ್ಲಿ ಕಾಯ್ತಿದ್ದಂಥ ರೈತ ಹೊಲವನ್ನು ಸಿದ್ಧಪಡಿಸಿ ಬೀಜ ಬಿತ್ತೋದಕ್ಕೆ ಆರಂಭಿಸ್ತಾರೆ. ಆದ್ದರಿಂದ ಆಷಾಢ ಆಶಯ, ಶ್ರಮ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ. ನಮ್ಮ ಪೂರ್ವಜರು ಪ್ರತಿಯೊಂದು ತಿಂಗಳಿಗೂ ಒಂದು ವಿಶೇಷವಾದಂಥ ಉದ್ದೇಶವನ್ನು ಹೊಂದಿದ್ರು. ಆಷಾಢವನ್ನು ಆತ್ಮಚಿಂತನೆ, ಭಕ್ತಿ, ಹಾಗೆಯೇ ದೇಹದ ಹಾರೈಕೆಯ ತಿಂಗಳು ಅಂತಲೂ ಕೂಡ ಪರಿಗಣಿಸಲಾಗ್ತಾ ಇತ್ತು. ಈ ಸಮಯದಲ್ಲಿ ಜನರು ದೇವರ ಆರಾಧನೆಗೆ ಹೆಚ್ಚು ಸಮಯವನ್ನು ನೀಡ್ತಾ ಇದ್ರು. ಮಳೆಗಾಲದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರೋದ್ರಿಂದ ಜೀವನ ಶೈಲಿಯಲ್ಲೂ ಕೆಲವು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರು. ಹೀಗಾಗಿ ಆಷಾಢ ಮಾಸ ಅನ್ನೋದು ಕೇವಲ ಒಂದು ಕಾಲಗಣನೆಯ ತಿಂಗಳಲ್ಲ, ಅದು ಪ್ರಕೃತಿಯ ಪುನರುಜ್ಜೀವನ, ರೈತನ ಕನಸು, ಭಕ್ತಿಯ ಆರಂಭ, ಆರೋಗ್ಯದ ಕಾಳಜಿ, ಹಾಗೆಯೇ ಜೀವನದಲ್ಲಿ ತಾಳ್ಮೆ, ಶಿಸ್ತು ಹಾಗೂ ಕೃತಜ್ಞತೆಯನ್ನು ಕಲಿಸುವಂಥ ಅಮೂಲ್ಯವಾದಂಥ ಸಮಯ ಇದಾಗಿರುತ್ತೆ. ಇದೇ ಮಾಸದಲ್ಲಿ ದೇವಶಯನಿ ಏಕಾದಶಿ ಕೂಡ ಬರುತ್ತೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಅನ್ನೋ ನಂಬಿಕೆ ಇದೆ. ಇದರಿಂದ ಚಾತುರ್ಮಾಸ ಆರಂಭ ಆಗುತ್ತೆ. ಮುಂದಿನ 4 ತಿಂಗಳು ಸಾಧನೆ, ಭಕ್ತಿ ಮತ್ತು ಸಾತ್ವಿಕ ಜೀವನಕ್ಕೆ ಮೀಸಲಾಗಿದೆ ಅಂತ ಹೇಳಿ ಪರಿಗಣಿಸಲಾಗತ್ತೆ.
ಆಷಾಢ ಮಾಸದ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಅದೇ ಆಷಾಢ ಶುಕ್ರವಾರ. ಹೌದು, ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲೇ ಆಷಾಢ ಶುಕ್ರವಾರಗಳಿಗೆ ವಿಶೇಷವಾದಂಥ ಮಹತ್ವ ಇರುವಂಥದ್ದು. ಮಹಿಳೆಯರು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೆಯೇ ಕುಟುಂಬದ ಒಳಿತಿಗೋಸ್ಕರ ವಿಶೇಷ ವ್ರತವನ್ನು ಕೂಡ ಈ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ. ಇದು ಕುಟುಂಬವನ್ನು ಒಟ್ಟುಗೂಡಿಸುವಂಥ ಸುಂದರ ಸಂಪ್ರದಾಯವೂ ಕೂಡ ಹೌದು. ಬಹಳ ಜನರಿಗಿರುವಂಥ ಪ್ರಶ್ನೆ ಏನು ಅಂದರೆ, ಆಷಾಢ ಮಾಸದಲ್ಲಿ ಮದುವೆ ಹಾಗೆಯೇ ಶುಭ ಕಾರ್ಯಗಳನ್ನು ಯಾಕೆ ತಪ್ಪಿಸ್ತಾ ಇದ್ರು ಅಂತ. ಇದು ಭಯ ಅಥವಾ ಮೂಢನಂಬಿಕೆಯ ಕಾರಣ ಮಾತ್ರ ಅಲ್ಲ. ಹಿಂದಿನ ಕಾಲದಲ್ಲಿ ಮಳೆಗಾಲದಲ್ಲಿ ಪ್ರಯಾಣ ತುಂಬಾ ಕಷ್ಟ ಆಗ್ತಾ ಇತ್ತು. ರಸ್ತೆಗಳು ಕೆಟ್ಟೋಗಿರ್ತಿತ್ತು. ಸಾವಿರಾರು ಜನ ಸೇರುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಇದೇ ಟೈಮಲ್ಲಿ ರೋಗಗಳು ಹರಡುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿರ್ತಿತ್ತು. ಈ ಕಾರಣಗಳಿಗೋಸ್ಕರ ಮದುವೆ ಹಾಗೆಯೇ ದೊಡ್ಡ ಕಾರ್ಯಕ್ರಮಗಳನ್ನು ಬೇರೆ ಸಮಯದಲ್ಲಿ ನಡೆಸ್ತಾ ಇದ್ರು. ಇದು ಆ ಕಾಲದ ಸಾಮಾಜಿಕ ಹಾಗೆಯೇ ಪ್ರಾಯೋಗಿಕ ನಿರ್ಧಾರವಾಗಿತ್ತು. ಇನ್ನು ಆಷಾಢ ಮಾಸದಲ್ಲಿ ಆರೋಗ್ಯದ ಕಡೆ ಯಾವೆಲ್ಲ ಒಂದು ಗಮನವನ್ನು ಹರಿಸಬೇಕು ಅನ್ನೋದಾದರೆ, ಮಳೆಗಾಲದಲ್ಲಿ ಹಲವು ಬ್ಯಾಕ್ಟೀರಿಯಾ ಹಾಗೆಯೇ ವೈರಸ್ಗಳು ತುಂಬ ವೇಗವಾಗಿ ಹರಡಬಹುದು. ಆದ್ದರಿಂದ ಕುದಿಸಿದ ನೀರು ಕುಡಿಯೋದು, ಬಿಸಿ ಆಹಾರ ಸೇವಿಸುವುದು, ಸ್ವಚ್ಛತೆ ಕಾಪಾಡೋದು, ಹೊರಗಿನ ಆಹಾರವನ್ನು ಕಡಿಮೆ ಸೇವಿಸುವುದು, ಸೊಳ್ಳೆಗಳ ನಿಯಂತ್ರಣ, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪಾಲಿಸಿದ್ರೆ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಹರಡಬಹುದಾದಂಥ ಕಾಯಿಲೆಗಳಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಇವೆಲ್ಲವೂ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟಿರುವಂಥ ಸರಳ ಆರೋಗ್ಯದ ನಿಯಮಗಳೇ. ಇನ್ನು ಆಷಾಢ ಮಾಸದಲ್ಲಿ ಕೃಷಿಯ ಮಹತ್ವ ನೀಡೋದಾದರೆ, ಆಷಾಢ ಮಾಸ ಬಂದರೆ ಪ್ರಕೃತಿಯ ಜೊತೆಗೆ ರೈತನ ಬದುಕಿನಲ್ಲೂ ಹೊಸ ಅಧ್ಯಾಯ ಆರಂಭ ಆಗುತ್ತೆ. ಮೊದಲ ಮಳೆಯ ಹನಿಗಳು ಭೂಮಿಯನ್ನು ತೇವಗೊಳಿಸುತ್ತೆ. ಹಲವು ತಿಂಗಳು ಮಳೆಯ ನಿರೀಕ್ಷೆಯಲ್ಲಿ ಕಾಯ್ತಿದ್ದಂಥ ರೈತನ ಮುಖದಲ್ಲಿ ಹೊಸ ಭರವಸೆಯ ನಗು ಮೂಡುತ್ತೆ. ಈ ಸಮಯದಲ್ಲಿ ಹೊಲ ಉಳುಮೆ ಮಾಡೋದು, ಭೂಮಿಯನ್ನು ಬಿತ್ತನೆಗೆ ಸಿದ್ಧಗೊಳಿಸೋದು ಹಾಗೆಯೇ ವಿವಿಧ ಬೆಳೆಗಳ ಬೀಜಗಳನ್ನು ಬಿತ್ತೋದು ಆರಂಭ ಆಗುತ್ತೆ. ರೈತನು ಕೇವಲ ಬೀಜವನ್ನು ಮಾತ್ರ ಬಿತ್ತೋದಿಲ್ಲ, ತನ್ನ ಕುಟುಂಬದ ಭವಿಷ್ಯ, ದೇಶದ ಆಹಾರ ಭದ್ರತೆ ಮತ್ತು ಉತ್ತಮ ಫಸಲಿನ ಕನಸನ್ನು ಆ ಮಣ್ಣಿನಲ್ಲಿ ನೆಡ್ತಾನೆ. ಆಷಾಢದಲ್ಲಿ ಸುರಿಯುವ ಮಳೆಯೇ ಮುಂದಿನ ತಿಂಗಳುಗಳ ಬೆಳೆಗೆ ಜೀವ ನೀಡುತ್ತೆ. ಮಳೆ ಸರಿಯಾದ ಸಮಯಕ್ಕೆ ಬಂದರೆ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತೆ, ಕೆರೆ ಕಟ್ಟೆಗಳು ತುಂಬುತ್ತೆ ಮತ್ತು ಕೃಷಿಗೆ ಅಗತ್ಯವಾದ ನೀರು ಕೂಡ ಲಭ್ಯ ಆಗುತ್ತೆ. ಆದ್ದರಿಂದ ರೈತನು ಆಕಾಶದತ್ತ ನೋಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಆಶೀರ್ವಾದದಂತೆ ಸ್ವಾಗತಿಸ್ತಾನೆ. ಭಾರತವು ಕೃಷಿ ಪ್ರಧಾನ ದೇಶ. ನಮ್ಮ ತಟ್ಟೆಗೆ ಬರುವ ಪ್ರತಿಯೊಂದು ಅಕ್ಕಿ ಕಾಳಿನ ಹಿಂದೆ ರೈತನ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಪ್ರಕೃತಿಯ ಮೇಲಿನ ನಂಬಿಕೆ ಅಡಗಿರುವಂಥದ್ದು. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ರೈತನನ್ನ ಅನ್ನದಾತ ಅಂತ ಹೇಳಿ ಗೌರವದಿಂದ ಕರೆಯಲಾಗುತ್ತೆ. ಆಷಾಢ ಮಾಸವು ನಮಗೆ ಒಂದು ಮಹತ್ವದ ಸಂದೇಶವನ್ನು ಕೂಡ ನೀಡುತ್ತೆ. ಒಳ್ಳೆಯ ಭವಿಷ್ಯವನ್ನ ಪಡಿಬೇಕಾದ್ರೆ ಇವತ್ತು ಒಳ್ಳೆಯ ಬೀಜವನ್ನ ಬಿತ್ತಬೇಕು. ಈ ಪಾಠ ಕೃಷಿಗೆ ಮಾತ್ರವಲ್ಲ, ನಮ್ಮ ಜೀವನಕ್ಕೂ ಸಮಾನವಾಗಿ ಅನ್ವಯಿಸುತ್ತದೆ. ಹೌದಲ್ವಾ? ಆಷಾಢದಲ್ಲಿ ಪ್ರತಿಯೊಬ್ಬರಿಗೂ ಪ್ರಕೃತಿ ಕೊಡುವಂಥ ಸಂದೇಶ ಏನಂದರೆ, ಪ್ರಕೃತಿ ಯಾವತ್ತೂ ಮಾತಾಡೋದಿಲ್ಲ, ಆದರೆ ಪ್ರತಿಯೊಂದು ಋತುವಿನ ಮೂಲಕ ನಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುತ್ತೆ. ಆಷಾಢದ ಮೊದಲ ಮಳೆ ಹನಿ ಭೂಮಿಯನ್ನು ಸ್ಪರ್ಶಿಸಿದ ಕ್ಷಣದಿಂದಲೇ ಒಣಗಿದ್ದ ನೆಲ ಮತ್ತೆ ಜೀವ ಪಡೆಯುತ್ತೆ. ಹಚ್ಚ ಹಸಿರು ಚಿಗುರುಗಳು ಮೂಡುತ್ತೆ. ಪಕ್ಷಿಗಳ ಕಲರವ ಮತ್ತೆ ಕೇಳಿಸುತ್ತೆ. ಪ್ರಕೃತಿ ನಮಗೆ ಹೇಳೋ ಸಂದೇಶ ಸ್ಪಷ್ಟ: ಬದಲಾವಣೆ ಅನಿವಾರ್ಯ, ಆದರೆ ಅದರ ನಂತರ ಹೊಸ ಬದುಕು ಸಾಧ್ಯ ಅನ್ನುವಂಥದ್ದು. ಜೀವನದಲ್ಲೂ ಕೆಲವೊಮ್ಮೆ ಕಷ್ಟ, ನೋವು ಮತ್ತು ನಿರಾಸೆ ಎದುರಾಗಬಹುದು, ಆದರೆ ಮಳೆಯ ನಂತರ ಭೂಮಿ ಮತ್ತೆ ಹಸಿರಾಗೋ ಥರ ನಮ್ಮ ಬದುಕಿನಲ್ಲೂ ಪ್ರತಿಯೊಂದು ಕಠಿಣ ಸಮಯದ ನಂತರ ಹೊಸ ಅವಕಾಶ, ಹೊಸ ಭರವಸೆ ಮತ್ತು ಹೊಸ ಬೆಳಕು ಖಂಡಿತ ಬರುತ್ತೆ. ಆದ್ದರಿಂದ ಪ್ರಕೃತಿಯಿಂದ ಒಂದು ಪಾಠ ಕಲಿಯೋಣ, ತಾಳ್ಮೆಯಿಂದ ಕಾಯೋಣ, ನಂಬಿಕೆಯಿಂದ ಮುಂದೆ ಸಾಗೋಣ ಮತ್ತು ಪ್ರತಿಯೊಂದು ಹೊಸ ದಿನವನ್ನು ಹೊಸ ಆರಂಭವಾಗಿ ಸ್ವಾಗತಿಸೋಣ. ಏನಂತೀರಾ? ಇನ್ನು ಆಷಾಢ ಮಾಸದಲ್ಲಿ ಮಾಡಬಹುದಾದಂಥ ಒಂದು ಕೆಲಸಗಳ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿದಿನ ದೇವರ ನಾಮಸ್ಮರಣೆ ಮಾಡೋದು, ಒಂದು ಗಿಡ ನೆಡುವುದು, ಬಡವರಿಗೆ ಅನ್ನದಾನ ಮಾಡೋದು, ಪಕ್ಷಿಗಳಿಗೆ ಆಹಾರ ಹಾಗೆಯೇ ನೀರಿಡುವಂಥದ್ದು, ಮನೆಯ ಹಿರಿಯರ ಆಶೀರ್ವಾದ ಪಡೆಯೋದು, ಪ್ರತಿದಿನ ಕನಿಷ್ಠ 10 ನಿಮಿಷ ಆದರೂ ಧ್ಯಾನ ಮಾಡೋದು. ಇದಿಷ್ಟು ಕೆಲಸಗಳನ್ನು ನಾವು ಆಷಾಢ ಮಾಸದಲ್ಲಿ ಮಾಡಿದ್ರೆ ಸಾಕಷ್ಟು ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದು ನಂಬಿಕೆ. ಕೊನೆಯದಾಗಿ
ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ಕಲೀಲೇಬೇಕಾದಂತಹ ಜೀವನ ಪಾಠ ಏನು ಅಂದರೆ, ಮಳೆಯ ಪ್ರತಿಯೊಂದು ಹನಿಯು ಭೂಮಿಗೆ ಹೊಸ ಜೀವ ನೀಡುವಂತೆ ನಮ್ಮ ಜೀವನದಲ್ಲಿಯೂ ಪ್ರತಿಯೊಂದು ಸಣ್ಣ ಒಳ್ಳೆಯ ಪ್ರಯತ್ನವು ಒಂದು ದಿನ ದೊಡ್ಡ ಯಶಸ್ಸಿನ ಬೀಜವಾಗುತ್ತೆ. ರೈತನು ಇವತ್ತು ಬೀಜ ಬಿತ್ತಿದ ತಕ್ಷಣ ಬೆಳೆ ಸಿಗುವುದಿಲ್ಲ. ಆತ ತಾಳ್ಮೆಯಿಂದ ಕಾಯ್ತಾನೆ, ಪ್ರಕೃತಿಯ ಮೇಲೆ ನಂಬಿಕೆ ಇಡ್ತಾನೆ, ಹಾಗೆ ತನ್ನ ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಕೊನೆಗೆ ಅದೇ ತಾಳ್ಮೆ ಮತ್ತು ಪರಿಶ್ರಮ ಅವನಿಗೆ ಸಮೃದ್ಧ ಬೆಳೆಯಾಗಿ ಮರಳಿ ಬರುತ್ತೆ. ಆದ್ದರಿಂದ ಆಷಾಢ ನಮಗೆ ಹೇಳುವ ಜೀವನ ಪಾಠ ಒಂದೇ: ಇಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿ ತಾಳ್ಮೆಯಿಂದ ಮುಂದುವರಿಯಿರಿ. ಸರಿಯಾದ ಸಮಯ ಬಂದಾಗ ಅದರ ಪ್ರತಿಫಲ ಖಂಡಿತ ದೊರೆಯುತ್ತೆ. ನೋಡಿದ್ರಲ್ಲ, ಆಷಾಢ ಮಾಸ ಎಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ, ಈ ಪವಿತ್ರ ಆಷಾಢ ಮಾಸದಲ್ಲಿ ಭಗವಂತನ ಕೃಪೆ ನಿಮ್ಮ ಹಾಗೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಇಂಥ ಯೂಸ್ಫುಲ್ ಹಾಗೆಯೇ ಎಜುಕೇಷ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.